ಕಾರ್ಮಿಕರ ಕೆಲಸ ಅಂತ. ಯಾರಿಗೆ ಅಷ್ಟು ಬೇಗ ಯಾವ ಕೆಲಸ ಶುರು ಮಾಡ್ತಾರೆ ಇವರು, ಯಾವ ಇಲಾಖೆಯಲ್ಲೂ ಸಹ ಇಲ್ಲ. ಬೆಳಗ್ಗೆ ಎದ್ದಿರ್ತಾರೋ ಇಲ್ಲೋ, ಅವ್ರ ಮನೆ ಮುಂದೆ ರಂಗೋಲಿ ಹಾಕಿರ್ತಾರೋ ಇಲ್ಲೋ, ನೀರು ಹಾಕಿರ್ತಾರೋ ಇಲ್ಲೋ. ಆದರೆ ನಾವು ಮಾತ್ರ ಇಡೀ ಊರನ್ನ ಸ್ವಚ್ಛಗೊಳಿಸ್ತೀವಿ, ಶುಭ್ರಗೊಳಿಸ್ತೀವಿ. ಬರ್ತಕ್ಕಂತಹ ಹೊರಗಡೆಯಿಂದ ಬರ್ತಕ್ಕಂಥವರಿಗೆ ಆಮಂತ್ರಣವನ್ನು ಮಾಡ್ತೀವಿ. ಸೊ ಅದು ನಮ್ಮ ಕೆಲಸ, ನಮ್ಮ ಹೆಮ್ಮೆಯ ಕೆಲಸ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಕುವೆಂಪುರವರು ಬರೆದಿರ್ತಕ್ಕಂಥ ಒಂದು ಜಲಗಾರ ಅಂತ ಒಂದು ನಾಟಕ. ಆ ಜಲಗಾರದಲ್ಲಿ ಒಬ್ಬ ಬ್ರಾಹ್ಮಣನಿಗೂ ಮತ್ತು ಒಬ್ಬ ಕಸ ಗುಡಿಸ್ತಕ್ಕಂಥ ವ್ಯಕ್ತಿಗೂ ಜಗಳ ಶುರುವಾಗುತ್ತಂತೆ. ಸೊ ಅಂತಿಮವಾಗಿ ಶಿವನೇ ಬಂದ್ಬಿಟ್ಟು ಹೇಳ್ತಾನೆ, ಈ ಜಲಗಾರನೇ ಶ್ರೇಷ್ಠ ವ್ಯಕ್ತಿ, ಅವನು ಇಡೀ ಊರನ್ನ ಶುದ್ಧ ಮಾಡ್ತಕ್ಕಂಥ ವ್ಯಕ್ತಿ, ಪರಿಶುದ್ಧವಾದಂಥ ವ್ಯಕ್ತಿ ಅವನು ಅಂತ ಹೇಳ್ತಾನೆ. ಸೊ ಅಂತಹ ಪರಿಶುದ್ಧವಾದಂಥ ವ್ಯಕ್ತಿಗಳು ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಇದೆ. ಸೊ ನಿಮ್ಮ ಸೇವೆಯೇ ನಮ್ಮ ಸೇವೆ. ಸೊ ನಮ್ಮ ಆಡಳಿತ ಮಂಡಳಿ ನಿಮಗೆಲ್ಲರಿಗೂ ಸಹ ಪ್ರತಿ ವರ್ಷ ಅನೇಕ ಸೌಲಭ್ಯಗಳನ್ನು ಒದಗಿಸ್ಕೊಂಡು ಬರ್ತಾ ಇದೆ. ಸೊ ಬೆಳಗಿನ ಉಪಹಾರದ ವ್ಯವಸ್ಥೆ ಆಗಿರ್ಬೋದು, ನಿಮಗೆ ಉತ್ತಮವಾದಂಥ ಪರಿಕರಗಳನ್ನು ನೀಡೋದರ ಜೊತೆಗೆ 24.10 7.25 ಶೇಕಡ 5% ಅಡಿ ಆ ಯೋಜನೆಯಲ್ಲಿ ನಿಮಗೆ ಈ ವರ್ಷ ನಾವು ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿದ್ದೀವಿ. ಜೊತೆಗೆ ಮೆಡಿಕಲ್ ಇನ್ಶೂರೆನ್ಸನ್ನು ಮಾಡಿಸ್ಕೊಟ್ಟಿದ್ದೀವಿ. ಜೊತೆಗೆ ನಿಮಗೆ UPS ಆಗಿರ್ಬೋದು, ಇನ್ವರ್ಟರ್ ಆಗಿರ್ಬೋದು ಅಂತಹ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಿದ್ದೀವಿ. ಮನೆ ಕಟ್ಟೋದಕ್ಕೆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕ ಮಕ್ಕಳಿಗೆ ಪ್ರೋತ್ಸಾಹಧನವನ್ನು ಕೊಡ್ಕೊಂಡು ಬರ್ತೀವಿ. ನನ್ನ ಆಶಯ ಇಷ್ಟೇ, ನಾನು ಹಿಂದೆ ಭದ್ರಾವತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಪೌರ ಕಾರ್ಮಿಕರ ಮಕ್ಕಳು ಯಾರಾದರೂ ಒಬ್ಬರು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಆಶಯ ಇತ್ತು. ಸೊ ಅಲ್ಲಿ ಒಂದು ಕಾರ್ಪಸ್ ಫಂಡ್ ಅಂತ ಮಾಡಿಬಿಟ್ಟು ಸರ್ ಒಂದು 5 ಲಕ್ಷ ಮೀಸಲಾಗಿಟ್ಟಿದ್ವಿ. ಸೊ ಅವರಿಗೆ ನಮ್ಮ ಪೌರ ಕಾರ್ಮಿಕರ ಮಕ್ಕಳು ಡಿಗ್ರಿ ಮಾಡ್ಕೊಳ್ತಾರೆ, ಬೇರೆ ಇಂಜಿನಿಯರ್ ಮಾಡ್ತಾರೆ. ಸೊ ಅಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡಬೇಕು, ನಮ್ಮ ಪೌರ ಕಾರ್ಮಿಕರಿಗೆ ಪ್ರೋತ್ಸಾಹ ನೀಡಬೇಕು, ಅವರು ಡಾಕ್ಟರ್ ಆಗಬೇಕು. ಯಾಕೆಂದರೆ ನಿಮ್ಮ ಮಕ್ಕಳು ನಿಮ್ಮ ವೃತ್ತಿಯನ್ನೇ ಮಾಡಬೇಕು ಅನ್ನೋದು ನಮ್ಮದು ಯಾವುದೇ ರೀತಿಯಾದಂಥ ಉದ್ದೇಶ ಅಲ್ಲ. ನಿಮ್ಮ ಮಕ್ಕಳು ನಿಮ್ಮ ಹುದ್ದೆಯನ್ನು ಬಿಟ್ಟು ಬೇರೆ ಬೇರೆ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು. ಇವತ್ತು ಕೆಲವು ಪೌರ ಕಾರ್ಮಿಕರ ಮಕ್ಕಳು ಇವತ್ತು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಕೆಲವರು IAS ಆಫೀಸರ್ಸ್ ಆಗಿದ್ದಾರೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ. ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ಸಾಕು, ಬೇರೆಯವ್ರಿಗೆ ನಿಮ್ಮ ಮಕ್ಕಳಿಗೆ ಅದನ್ನು ಹೊರೆಯಾಗಿ ಮಾಡಬೇಡಿ. ಅವರಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಿ. ಆ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಬೇರೆ ಕಡೆ ಕೆಲಸ ಮಾಡಿರೋ ಕಡೆಯಲ್ಲಿ ನೋಡ್ಕೊಂಡು ಬಂದಿದ್ವಿ, ಇಷ್ಟು ಅನುದಾನವನ್ನು ಪೌರ ಕಾರ್ಮಿಕರಿಗೆ ಮೀಸಲಿಟ್ಟಿರ್ತಕ್ಕಂಥ ಯಾವುದೇ ನಗರ ಸ್ಥಳೀಯ ಸಂಸ್ಥೆ ಇಲ್ಲ. ಸೊ ಅದು ನನಗೆ ಬಹಳ ಹೆಮ್ಮೆ ಇದೆ. ಅವರು ಕೇಳೋದು ಇಷ್ಟೇ, ಸರ್ ಮೊದಲು ಪೌರ ಕಾರ್ಮಿಕರಿಗೆ ಮೀಸಲಿರ್ತಕ್ಕಂಥ ಸೌಲಭ್ಯನ ಮೊದಲು ಕೊಟ್ಬಿಡೋಣ ಸರ್, ಆ ನಂತರ ಉಳಿದ ನಾವು ಕಾಮಗಾರಿಗಳನ್ನು ಮಾಡೋಣ. ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿಯೂ ಸಹ ನಮ್ಮ ಆಡಳಿತ ಮಂಡಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಸೊ ಇವತ್ತು ನಿಮ್ಮ ದಿನ, ನಿಮ್ಮ ಸಂಭ್ರಮ. ನೀವೆಲ್ಲರೂ ನಮ್ಮ ಜೊತೆ ಭಾಳ ಜಾಥದ ಮೂಲಕ ನೃತ್ಯವನ್ನು ಮಾಡಿಕೊಂಡು ಭಾಳ ಜೊತೆ ಖುಷಿಯಿಂದ ಬಂದಿದ್ದೀರಾ. ಸೊ ಈ ಖುಷಿ ಹೀಗೆ ಇರಲಿ. ನಾಳೆ ಮತ್ತೆ ನಮ್ಮ ಯಥಾ ಪ್ರಕಾರ ಕೆಲಸ ಶುರುವಾಗುತ್ತೆ. ಸೊ ನಮ್ಮ ನಗರವನ್ನು ಸ್ವಚ್ಛವಾಗಿಡೋಣ. ನಾನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ನೆಲಮಂಗಲ ನಗರವನ್ನು ಒಂದು ಸುಂದರ ಸ್ವಚ್ಛವಾಗಿ ಇಡೋದಕ್ಕೆ ನೀವೆಲ್ಲರೂ ನಮಗೆ ಕೈ ಜೋಡಿಸ್ಬೇಕು. ನಾವು ಅಷ್ಟೇ ನಿಮ್ಮಿಂದ ಅಪೇಕ್ಷೆ ಪಡೋದು, ಅದನ್ನು ಬಿಟ್ಟು ನಾವು ನಿಮ್ಮಿಂದ ಏನು ಅಪೇಕ್ಷೆಯನ್ನು ಕೊಡೋಲ್ಲ. ಸೊ ಅದೊಂದು ನನ್ನಲ್ಲಿ ಇದೊಂದು ಕೊಡುಕು ಇದೆ. ಸೊ ಇನ್ನೂ ಸ್ವಲ್ಪ ಉತ್ತಮವಾಗಿ ನಾವು ಕೆಲಸವನ್ನು ಮಾಡೋಣ. ನಾವು ನಿಮ್ಮ ಜೊತೆಯಲ್ಲಿ ಸದಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೇಳಲಿಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು.